ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದಾರೆ ಸ್ನೇಹಿತರೆ SB ಅಪ್ಡೇಟ್ಸ್ ಕನ್ನಡ ಚಾನಲ್ನ. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡೋದೇನೆಂದರೆ BPL ರೇಷನ್ ಕಾರ್ಡ್ ರೂಲ್ಸ್ ಸ್ನೇಹಿತರೆ. ಅಂದರೆ BPL ರೇಷನ್ ಕಾರ್ಡ್ನ ಒಂದು ಹೊಸ ರೂಲ್ಸ್ ಆಗಿದೆ ಸ್ನೇಹಿತರೆ. ಏನೆಂದರೆ 10 ಲಕ್ಷಕ್ಕಿಂತ ಹೆಚ್ಚು BPL ಕಾರ್ಡ್ಗಳನ್ನು ರದ್ದು ಮಾಡಲಿದ್ದಾರೆ ಸ್ನೇಹಿತರೆ. ನಿಮ್ಮ ಕಾರ್ಡು ಕೂಡ ರದ್ದು ಆಗಿರುತ್ತೆ ಸ್ನೇಹಿತರೆ. ನೋಡ್ಬೋದು, ನೀವೊಂದು ಹೊಸ 6 ರೂಲ್ಸನ್ನು ಪಾಲಿಸಿ ಸ್ನೇಹಿತರೆ. ನೀವು 6 ರೂಲ್ಸನ್ನು ಪಾಲಿಸಿದರೆ ಈ ಒಂದು ನಿಮ್ಮ ರೇಷನ್ ಕಾರ್ಡ್ ರದ್ದಾಗಲು ಚಾನ್ಸ್ ಇಲ್ಲ ಸ್ನೇಹಿತರೆ. ಅದೇ ರೀತಿ ಹೊಸಬರಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಮತ್ತು ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಬೆಲ್ಲೈಕನ್ನು ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬಂದೇ ಬರುತ್ತೆ ಸ್ನೇಹಿತರೆ. ಮತ್ತು ವಿಡಿಯೋ ಇಷ್ಟ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ನಿಮ್ಮ ಹತ್ತಿರ ಅಂದರೆ ಸ್ನೇಹಿತರೆ BPL ರೇಷನ್ ಕಾರ್ಡ್ ಇದೆಯಾ ಮತ್ತು ನೀವು ಸರ್ಕಾರ ಕಡೆಯಿಂದ ವಿವಿಧ ಯೋಜನೆಗಳ ಲಾಭ ಪಡೆಯುತ್ತಿದ್ದೀರಾ? ಹಾಗಾದರೆ ನೀವು ಈ ಒಂದು ಶಾಕಿಂಗ್ ನ್ಯೂಸ್ ಸ್ನೇಹಿತರೆ, ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟ ರಾಜ್ಯ ಸರ್ಕಾರ ಸ್ನೇಹಿತರೆ. ಏಕೆಂದರೆ ಹೌದು ಸ್ನೇಹಿತರೆ, ನಮ್ಮ ರಾಜ್ಯ ಸರ್ಕಾರ ಈಗ 10 ಲಕ್ಷಕ್ಕಿಂತ ಹೆಚ್ಚು BPL ಕಾರ್ಡ್ಗಳನ್ನು ರದ್ದು ಮಾಡಲಿದೆ ಎಂದು ಘೋಷಣೆ ಮಾಡಿದೆ ಸ್ನೇಹಿತರೆ. ಏಕೆಂದರೆ ನಿಮ್ಮ ರೇಷನ್ ಕಾರ್ಡು ಕೂಡ ರದ್ದು ಆಗಿರಬಹುದು ಸ್ನೇಹಿತರೆ. ಬೇಗ ನೀವು ಈ ಒಂದು ರೂಲ್ಸನ್ನು ಪಾಲಿಸಲೇಬೇಕು. ಹಾಗಾಗಿ ನೀವು ಈ ರೂಲ್ಸನ್ನು ಪಾಲಿಸಿದರೆ ತಕ್ಷಣ ನಿಮಗೆ BPL ಕಾರ್ಡು ಕೂಡ ರದ್ದಾಗಲು ಚಾನ್ಸ್ ಇಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ನಮ್ಮ ಆಹಾರ ಇಲಾಖೆ ಶೋಧ ಕಾರ್ಯ ಆರಂಭಿಸಿದ್ದು 10 ಲಕ್ಷಕ್ಕಿಂತ ಹೆಚ್ಚು BPL ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಎಂದು ಸರ್ಕಾರ ಇದೀಗ ಘೋಷಣೆ ಮಾಡಿದ್ದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದರ ಜೊತೆಗೆ ಅಕ್ರಮವಾಗಿ ಕಾರ್ಡ್ ಪಡೆದಿದ್ದರೆ ನೀವು ಎಂದು ಮಾಹಿತಿ ಅಂದರೆ ನೀವು ಕಾರ್ಡನ್ನು ಪಡೆದಿದ್ದರೆ ಪ್ರತಿದಿನ ಒಂದಷ್ಟು BPL ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲು ಆಹಾರ ಇಲಾಖೆ ಮುಂದಾಗಿದೆ ಸ್ನೇಹಿತರೆ. ಅಂದರೆ ನೀವು ಏನಾದರೂ ಅವರಿಗೆ ಅಕ್ರಮಣವಾಗಿ ಅಂದರೆ ಕಾರ್ಡ್ ಪಡೆಯದಿದ್ದರೆ, ನೀವು ಕಾರ್ಡ್ಗಳನ್ನು ಪಡೆಯದಿದ್ದರೆ ನಿಮ್ಮ ಒಂದು ಕಾರ್ಡ್ಗಳನ್ನು ರದ್ದು ಮಾಡೋ ಚಾನ್ಸ್ ಭಾಳ ಇದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಕೂಡಲೇ ಈ ಒಂದು 6 ರೂಲ್ಸ್ಗಳನ್ನು ಪಾಲಿಸಲೇಬೇಕಾಗಿದ್ದು ಸ್ನೇಹಿತರೆ. ಕಲಬುರಗಿ ಜಿಲ್ಲೆಯಲ್ಲಿ 15,000ಕ್ಕಿಂತ ಹೆಚ್ಚು BPL ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಸ್ನೇಹಿತರೆ. ಮತ್ತು ದಾವಣಗೆರೆಯಲ್ಲಿ 20,000ಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಎಂದು ಸರ್ಕಾರ ಈಗ ಮನವಿ ಮಾಡಿದೆ ಸ್ನೇಹಿತರೆ. ನಿಮ್ಮ ಕಾರ್ಡ್ ರದ್ದಾಗಬಾರಂದರೆ ಈ 6 ರೂಲ್ಸ್ಗಳನ್ನು ಪಾಲಿಸಲೇಬೇಕಾಗುತ್ತೆ ಸ್ನೇಹಿತರೆ. ಈ 6 ರೂಲ್ಸ್ಗಳನ್ನು ಪಾಲಿಸಿದ ತಕ್ಷಣ ನಿಮಗೆ BPL ಕಾರ್ಡ್ ರದ್ದು ಆಗುವಂಥ ಚಾನ್ಸಸ್ ಇಲ್ಲ ಸ್ನೇಹಿತರೆ. 10 ಲಕ್ಷಕ್ಕಿಂತ ಹೆಚ್ಚು BPL ಕಾರ್ಡನ್ನು ರದ್ದು ಮಾಡಲು ಅಕ್ರಮ ಅಂದರೆ ಜನರು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ಮಾಹಿತಿಯನ್ನು ನಮ್ಮ ಆಹಾರ ಇಲಾಖೆಯ ಸಚಿವರಾದಂಥ KH ಮುನಿಯಪ್ಪನವರು ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ. ಅಂದರೆ ಮೀಡಿಯಾದವರ ಮುಂದೆ ಈ KH ಮುನಿಯಪ್ಪನವರು ತಿಳಿಸಿಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿದೆ ಸ್ನೇಹಿತರೆ. ಅಂದರೆ ನೀವೇನಾದರೂ ಈಗ ರೇಷನ್ ಕಾರ್ಡನ್ನು ಪಡೆಯದಿದ್ದರೆ ನಿಮಗೆ ಈ ರೇಷನ್ ಕಾರ್ಡನ್ನು ರದ್ದು ಮಾಡ್ತೀವಿ ಎಂದು ಸರ್ಕಾರದಿಂದ ಘೋಷಣೆ ನೀಡಿದ್ದಾರೆ ಸ್ನೇಹಿತರೆ. ಅದಕ್ಕೆ ರೇಷನ್ ಕಾರ್ಡ್ ರದ್ದಾಗಬಾರ್ದೆಂದರೆ ನೀವು ಈ 6 ಹೊಸ ರೂಲ್ಸ್ಗಳನ್ನು ಪಾಲಿಸಿದರೆ ನಿಮಗೆ ಅಂದರೆ ನಿಮ್ಮ 6 ರೂಲ್ಸ್ಗಳನ್ನು ಪಾಲಿಸಿದರೆ ನಿಮಗೆ ರೇಷನ್ ಕಾರ್ಡ್ಗಳು ಇದನ್ನಾಗೋದಿಲ್ಲ ಸ್ನೇಹಿತರೆ. ಅದಕ್ಕಾಗಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ನೀವು ಎಷ್ಟು ಅಂದರೆ ರೇಷನ್ ಕಾರ್ಡ್ಗಳಿಗೆ ನೀವು ಅರ್ಜಿ ಸಲ್ಲಿಸಿಲ್ಲ ಅಂದರೆ ನೀವು ಬೇಗನೆ ಅರ್ಜಿ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಸೆಪ್ಟೆಂಬರ್ 15ರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದು ಅರ್ಜಿಯಲ್ಲಿ ಪ್ರಾರಂಭ ಆಗಿದೆ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಖಾಲಿ ಸರ್ಕಾರಗಳ ಸ್ನೇಹಿತರೆ. ಅಂದರೆ ಅಂಗಡಿಗಳಲ್ಲಿ ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಸಲ್ಲಿಸಬಹುದು ಸ್ನೇಹಿತರೆ. ಕೊನೆಯ ದಿನಾಂಕ ಅಂದರೆ ಸೆಪ್ಟೆಂಬರ್ 15ರ ಒಳಗೆ ನೀವು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಹೇಗೆ ಅರ್ಜಿ ಸಲ್ಲಿಸಬೇಕಾಗುವ ದಾಖಲಾತಿಗಳು ಮತ್ತು ಅರ್ಜಿ ಸಲ್ಲಿಸಲು ಇರುವ ಕೊನೆಯ ದಿನಾಂಕ ಅಂದರೆ ಸಂಪೂರ್ಣವಾಗಿ ತಿಳಿಸಿದ್ದೇನೆ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ಕೊನೆವರೆಗೂ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು BPL ರೇಷನ್ ಕಾರ್ಡಿಗೆ ಹೆಚ್ಚಿನ ಮಹತ್ವ ಇದೆ ಸ್ನೇಹಿತರೆ. ಏಕೆಂದರೆ ರಾಜ್ಯ ಸರ್ಕಾರದಿಂದ ನೀವು ಜಾರಿಗೆ ತಂದಿರುವಂಥ ಪಂಚ ಗ್ಯಾರಂಟಿಗಳು ಸ್ನೇಹಿತರೆ. ಅಂದರೆ 5 ಗ್ಯಾರಂಟಿಗಳ ಯೋಜನೆಗಳ ಲಾಭವನ್ನು ಪಡೆಯಬೇಕಂದ್ರೆ ನಿಮ್ಮ ಹತ್ತಿರ ಒಂದು ಬಹುಮುಖ್ಯವಾದ ಕಾರ್ಡ್ ಇರಲೇಬೇಕಾಗುತ್ತೆ. ಅದೇ ಯಾವುದಪ್ಪ ಅಂತಂದರೆ ಸ್ನೇಹಿತರೆ, ಇದು BPL ಕಾರ್ಡು ಸ್ನೇಹಿತರೆ. ಅದಕ್ಕಾಗಿ ನೀವು ಈ ಕಾರ್ಡು ರದ್ದಾಗಬಾರ್ದಂದರೆ ಈ 6 ರೂಲ್ಸನ್ನು ಪಾಲಿಸಿ ಸ್ನೇಹಿತರೆ. ನಿಮ್ಮ ಕಾರ್ಡು ಯಾವುದೇ ಕಾರಣಕ್ಕೂ ರದ್ದಾಗೋದಿಲ್ಲ ಸ್ನೇಹಿತರೆ. ಅಂದರೆ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಅರ್ಜಿಗಳು ಈಗಾಗಲೇ ಅರ್ಜಿದಾರರು ಹಾಕಿದ್ದಾರೆ ಸ್ನೇಹಿತರೆ ಅಂತ ಸರ್ಕಾರದವರು ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಸ್ನೇಹಿತರೆ, ಇನ್ನೂ ಶೀಘ್ರದಲ್ಲಿ ವಿತರಣೆ ಮಾಡೋದಾಗಿದೆ ಅಂದರೆ KH ಮುನಿಯಪ್ಪನವರು ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 6,000 ರೂಪಾಯಿ ಸ್ನೇಹಿತರೆ. ನೀವು ಪ್ರತಿ ತಿಂಗಳು ರಾಜ್ಯ ಸರ್ಕಾರ ಕಡೆಯಿಂದ ಪ್ರತಿ ತಿಂಗಳು ಏನಿಲ್ಲ ಅಂದರೂ 5,000ರಿಂದ 6,000 ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಅದಕ್ಕಾಗಿ ನೀವು ನೋಡಿ ಸ್ನೇಹಿತರೆ, ಅಂದರೆ ಅನ್ನಭಾಗ್ಯ ಯೋಜನೆಯ ಮೂಲಕ ಸ್ನೇಹಿತರೆ ಕುಟುಂಬದಲ್ಲಿ 6 ಜನ ಸದಸ್ಯರಿದ್ದರೆ ಪ್ರತಿ ತಿಂಗಳು 1,020 ರೂಪಾಯಿ ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುತ್ತಿದ್ದು, ಮತ್ತು ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಸ್ನೇಹಿತರೆ ಪ್ರತಿ ತಿಂಗಳು ಫಲಾನುಭವಿಗಳ ಖಾತೆಗೆ ಮಹಿಳೆಯರ ಖಾತೆಗೆ 2,000 ಹಣ ಜಮಾ ಮಾಡಲಾಗುತ್ತದೆ. ಅದಕ್ಕಾಗಿ ನೀವು ಒಂದು ಗೃಹಲಕ್ಷ್ಮಿ ಯೋಜನೆಯ ಗೃಹ ಜ್ಯೋತಿ ಯೋಜನೆಯ ಮೂಲಕ ಪ್ರತಿ ತಿಂಗಳು 10,000 ಸ್ನೇಹಿತರೆ ಬರೀ 1,000 ವಿದ್ಯುತ್ ಬಿಲ್ ಉಳಿಸಬಹುದು. ಅದು ಸರ್ಕಾರ ಗ್ಯಾರಂಟಿ ಮಾಡಿರೋ ಸರ್ಕಾರ ಒಂದು ಯೋಜನೆ ಗ್ಯಾರಂಟಿ ಮಾಡಿ ಸ್ನೇಹಿತರೆ. ಅದರಲ್ಲಿ ಸ್ನೇಹಿತರೆ ಯೋಜನೆ ಮಹಿಳೆಯರು ಉಚಿತವಾಗಿ ಕೂಡ ಪ್ರಯಾಣ ಮಾಡಬಹುದು ಎಂದು ಯುವ ನಿಧಿ ಸಾಬೀತುಪಡಿಸಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಅರ್ಹತೆಗಳು ಬೇಕಾದರೆ ನೀವು ಅರ್ಹತೆಯನ್ನು ಪಡೆದುಕೊಂಡು ಬೇಕಾಗುತ್ತೆ. ಈಗಾಗಲೇ ಗುರುತಿಸಿದ್ದು, ಆದ್ದರಿಂದ 10 ಲಕ್ಷಕ್ಕಿಂತ BPL ಕಾರ್ಡನ್ನು ರದ್ದು ಮಾಡಲಾಗಿದೆ ಎಂದು ಸರ್ಕಾರ ಘೋಷಣೆ ಮಾಡಿದೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ,
ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಇನ್ನೂರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮ್ಮ ಆದಾಯ ಮಿತಿ ಇರಬೇಕು ಸ್ನೇಹಿತರೆ. ನೀವು 1,00,000 ಅಂದರೆ 1,20,000ಗಿಂತ ಕಡಿಮೆ ಇರಬೇಕು ಸ್ನೇಹಿತರೆ. ಅಂದಾಗ ಮಾತ್ರ ನಿಮ್ಮ ಒಂದು BPL ಕಾರ್ಡ್ ಸ್ನೇಹಿತರೆ. ಇವು ಹೊಸ 6 ರೂಲ್ಸ್ಗಳು ಸ್ನೇಹಿತರೆ, ಇದನ್ನು ಪಾಲಿಸಲೇಬೇಕಾಗುತ್ತೆ. 1,20,000ಕ್ಕಿಂತ ನಿಮ್ಮ ಆದಾಯ ತೆರಿಗೆ ಅಂದರೆ ಆದಾಯ ಮಿತಿ ಕಡಿಮೆ ಇರಬೇಕಾಗುತ್ತೆ. ಭೂ ಪ್ರದೇಶ ಅಥವಾ ಜಮೀನು ಸ್ನೇಹಿತರೆ, ನಿಮ್ಮ ಹತ್ತಿರ BPL ಕಾರ್ಡ್ ಇದ್ದರೆ ನಿಮ್ಮ ಕುಟುಂಬದ ಭೂ ಪ್ರದೇಶ ಅಥವಾ ಜಮೀನು ಅಂದರೆ 3 ಹೆಕ್ಟೇರ್ಗಿಂತ ಒಣ ಭೂಮಿ ಸ್ನೇಹಿತರೆ. ಅಂದರೆ ಒಣ ಭೂಮಿ ಪ್ರದೇಶ ಅಥವಾ ನೀರಾವರಿ ಪ್ರದೇಶ ಯಾವುದೇ ಅಂದರೆ ಜಮೀನು ಈ 3 ಹೆಕ್ಟೇರ್ಗಿಂತ ಕಡಿಮೆ ಭೂ ಪ್ರದೇಶ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಮನೆ ಮತ್ತು ಮನೆಯ ಜಾಗ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಅಂದರೆ ವಾಸ ಮಾಡುವಂಥ ಮನೆ ಭವ್ಯ ಬಂಗ್ಲೆ ಅಥವಾ ಆಗಿರ್ಬೋದು ಮತ್ತು 100 ಚದರ ಮೀಟರ್ ಅಡ್ಡಿಗಿಂತ ಕೆಳಗೆ ವಿಸ್ತೀರ್ಣ ಹೊಂದಿದ ಮನೆ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ನೀವು ಯಾವುದೇ ಕಾರಣಕ್ಕೂ ಈ ಒಂದು ರೂಲ್ಸ್ನ ಪಾಲಿಸಬೇಕಾಗುತ್ತೆ ಸ್ನೇಹಿತರೆ. ಆದಾಯ ತೆರಿಗೆ ಸ್ನೇಹಿತರೆ, ನೀವು ಆದಾಯ ತೆರಿಗೆಯನ್ನು ಕಟ್ಟುತ್ತಿದ್ದರೆ ನೀವು GST ಮೂಲಕ ಅಥವಾ ಹೊಂದಿರುತ್ತೀರಲ್ವ, ಅದನ್ನು ನೀವು ಆದಾಯ ತೆರಿಗೆ ಅಂದರೆ ಕಟ್ಟುತ್ತಿದ್ದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಿಮ್ಮ ಒಂದು ರೇಷನ್ ಕಾರ್ಡು ರದ್ದಾಗುತ್ತೆ. ರೇಷನ್ ಕಾರ್ಡನ್ನು KYC ನೀವು ಮಾಡಿಸಲೇಬೇಕಾಗುತ್ತೆ. ಎಲ್ಲ ಸದಸ್ಯರು KYCಯನ್ನು ಮಾಡಿಸಿ, ಅಂದಾಗ ನಿಮ್ಮ ರೇಷನ್ ಕಾರ್ಡು ರದ್ದಾಗೋದಿಲ್ಲ ಸ್ನೇಹಿತರೆ. ಆಧಾರ್ ಕಾರ್ಡ್ ಲಿಂಕನ್ನು ನೀವು ಮಾಡಲೇಬೇಕಾಗುತ್ತೆ. ಸದಸ್ಯರ ಹಾಗೂ ಕುಟುಂಬದ ಮುಖ್ಯಸ್ಥರ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿಸಲೇಬೇಕಾಗುತ್ತೆ. ಅಂದಾಗ ನಿಮ್ಮ ಈ ರೂಲ್ಸನ್ನು ಪಾಲಿಸಿದರೆ ನಿಮಗೆ ಅಂದರೆ ಯಾವುದೇ ರೀತಿ ಹಣನೂ ಬರುತ್ತೆ, ನಿಮಗೆ ರೇಷನ್ ಕಾರ್ಡು ನಿಮ್ಮ ಅಂದರೆ ವಿತರಣೆ ಮಾಡ್ತಾರೆ ಸ್ನೇಹಿತರೆ. ನೀವು ರೇಷನ್ ಕಾರ್ಡ್ ಪಡೆಯಲು ಅರ್ಹರಾಗಿರ್ತಾರೆ ಸ್ನೇಹಿತರೆ. ರೇಷನ್ ಕಾರ್ಡ್ ಪಡೆಯುವ ಸ್ನೇಹಿತರೆ, ಪ್ರತಿ ತಿಂಗಳು ಅಥವಾ 3 ತಿಂಗಳಿಗೆ ಒಂದು ಸಲವಾದರೂ ನ್ಯಾಯಬೆಲೆ ಅಂಗಡಿಗಳ ಮೂಲಕ ನೀವು ರೇಷನ್ ಪಡೆದುಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ಒಂದು ವೇಳೆ ನೀವು 6 ತಿಂಗಳ ಕಾಲ ಯಾವುದೇ ರೀತಿ ರೇಷನ್ ಪಡೆದುಕೊಳ್ಳದಿದ್ದರೆ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗುತ್ತೆ ಎಂದು ಸರ್ಕಾರ ತಿಳಿಸಿದೆ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಮ್ಮೆ ಸಿಗೋಣ. ಬಾಯ್.